ಸಿಕ್ಕದ. ಹೀಗಾಗಿ ಈ ಮೂಲ ಕಾಂಗ್ರೆಸ್ಸಿಗರು ಅಹಿಂದ ಒಂದು ಸಂಘಟನೆಯನ್ನು ಅಂದ್ರೆ ಸಿದ್ದರಾಮಯ್ಯ ಮತ್ತು ಸತೀಶ್ ಅವ್ರ ಸಂಘಟನೆಯನ್ನು ಇವರು ಊರ್ಜಿತ ಮಾಡ್ತಾರ, ಬೆಳೆಸ್ತಾರ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಅದ. ಅಂದ್ರೆ ಸಿದ್ದರಾಮಯ್ಯರ ಅಧಿಕಾರದಿಂದ ಇಳಿದ ನಂತರ ಅಹಿಂದ ಸಂಘಟನೆ ಮುಗ್ದಂಗೆ ಆಯ್ತಪ್ಪ ಅದರದ್ದು. ಅದು ಇನ್ನು ಮುಂದಿನ ದಿನದಲ್ಲಿ ಅದನ್ನು ತಮ್ಮಲ್ಲೇ ಮರ್ಜ್ ಮಾಡ್ಕೊಳ್ಳುವಂಥ ಕೆಲಸವನ್ನು ರಾಹುಲ್ ಗಾಂಧಿಯವರು ಈಗಾಗಲೇ ಮಾಡಿದ್ದಾರೆ, ತಮ್ಮೊಳ ಸಮೀಕರಣ ಮಾಡ್ಕೊಳ್ಳುವಂಥದ್ದು. ಯಾಕಂದರೆ ಎಲ್ಲ ಕಡೆ ಹೋದಲ್ಲೆಲ್ಲ OBC ಬದಲಾಗಿ ಆಗಿರ್ಬೋದು, SC/ST ಬದಲಾಗಿ ಆಗಿರ್ಬೋದು, ಅನೇಕ ವಿಷಯಗಳ ಬಗ್ಗೆ ಏನಪ್ಪ ಅಂತಂದ್ರೆ ಚರ್ಚೆಗಳು ಮತ್ತೇನೋ ನಡೆದಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಅಹಿಂದ ಒಂದು ಸಂಘಟನೆಯನ್ನು, ಅಹಿಂದ ಒಂದು ಈ ಮೂಮೆಂಟನ್ನು ಬದಿ ಸರಿಸೋ ಕೆಲಸ ಎಲ್ಲ ರಾಹುಲ್ ಗಾಂಧಿಯವರು ತಮ್ಮೊಳಗೆ ಅಳವಡಿಸ್ಕೊಳ್ಳುವಂಥ, ಕಾಂಗ್ರೆಸ್ ಅಳವಡಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇರ್ಬೋದು ಅನ್ನಿಸ್ತದೆ. ಇಲ್ಲ ಇನ್ನೊಂದು ಮಾತುಗಳಿದ್ದಾವೆ. ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರನ್ನು ವಿಶೇಷವಾಗಿ ಕೇಂದ್ರಕ್ಕೆ ಒಯ್ದು OBC ಒಂದು ವಿಂಗ್ ಅಥವಾ ಒಂದು ಸಂಘಟನೆ ಮಾಡಿಕೊಂಡು ಅವರು ಮತ್ತು ಇನ್ನೊಂದು ಕಡೆ ನಮ್ಮ ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ದಲಿತ ಸಮುದಾಯದ ಎಲ್ಲರೂ ಇಟ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಬಹುದಾ ಅನ್ನುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಇಲ್ಲೇನು ನಡೀತಿರೋ ಘಟನೆ ನೋಡಿದಾಗ ಈ ಹೊರಗಿನಿಂದ ಬಂದಂಥವ್ರು ಈಗಾರು ಹೇಳಿದಂಗೆ ಸಿದ್ದರಾಮಯ್ಯರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಮಹದೇವಪ್ಪನವರಾಗಿರ್ಬೋದು, ಇವರಿಗೆ ಆದ್ಯತೆ ಕೊಡಲಾರ್ದ ತಮ್ಮ ಒರಿಜಿನಲ್ ಕಾಂಗ್ರೆಸ್ಸಿಗರ ಕೈಯಲ್ಲೇ ಕೊಟ್ಟಿದ್ದಾರೆ, ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ನಾವು ಅನ್ಬೋದು, ಇಲ್ಲಂತಲ್ಲ. ಆದ್ರೆ ರಾಹುಲ್ ಗಾಂಧಿಯವ್ರಿಗೆ ಇವತ್ತು ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಬೇಕಾಗಿದ್ದೇನಪ್ಪ ಅಂತಂದ್ರೆ ಮುಖ್ಯವಾಗಿ ಈ BJPಯನ್ನು ಎದುರಿಸೋದು ಹೇಗಪ್ಪ ಅಂತೇಳಿ. ಮತ್ತು ಇನ್ನೊಂದು ನಾವು ಗಮನಿಸಬೇಕಾಗಿದ್ದಿಲ್ಲ, ಕಾಂಗ್ರೆಸ್ನಲ್ಲೇ ಹಳೆಯ ತಲೆಮಾರಿನ ಲೀಡರ್ಗಳೆಲ್ಲ ಬದಿಗೆ ಸರಿದು ಹೋಗಿಬಿಟ್ಟಿದ್ದಾರೆ. ಆ ಹಳೆಯ ತಲೆಮಾರಿನ ಹಿರಿಯರು ಬದಿಗೆ ಸರಿದು ಹೋಗಿದ್ದರಿಂದಾಗಿ ಈಗ ಹೊಸ ನಾಯಕತ್ವಕ್ಕೆ ಅವಕಾಶ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ನಾವು ಇಲ್ಲಿ ಏನಪ್ಪ ಅಂತಂದ್ರೆ ಚಿಂತನೆ ಮಾಡುವಂಥದ್ದು ಏನಪ್ಪ ಅಂತಂದ್ರೆ ಅಹಿಂದ ಅನ್ನುವಂಥದ್ದು ಮೋಸ್ಟ್ಲಿ ಸಿದ್ದರಾಮಯ್ಯ ಮತ್ತು ಸತೀಶ್ವರಲ್ಲಿ ಉಳಿಲಾರ್ದ ಕಾಂಗ್ರೆಸ್ ಅದನ್ನು ತನ್ನಲ್ಲೇ ವಿಲೀನ ಮಾಡಿಕೊಳ್ಳುವಂಥ, ತಮ್ಮಲ್ಲೇ ಮರ್ಜ್ ಮಾಡಿಕೊಳ್ಳುವಂಥ ಕೆಲಸವನ್ನು ಈಗ ಮಾಡಲಿಕ್ಕಿದ್ದೇನೋ ಅನ್ನುವಂಥದ್ದು. ಈ ಕಾಲಕ್ಕೆ ಒಂದು ಕಲ್ಲಿಗೆ 2-3 ಹಕ್ಕಿಗಳು ಹೊಡೆದಂಗೆ ಇಲ್ಲೇ ಈ